श्रीगुरुभ्यो नमः। नारायणाय परिपूर्णगुणार्णवाय शोधयस्थितिलयो निधिप्रदाय ज्ञानप्रदाय विबुधासुरसौख्यदुःख तत्कारणाय वितताय नमो नमस्ते। नारायणं सुरगुरुं जगदेकनाथं सप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯದಲ್ಲಿ 291ನೇ ಶ್ಲೋಕ. ಅಮೋಘತ್ವಂ ನಿಜಾಸ್ತ್ರಸ್ಯ ಭೀಮಸ್ಯ ಅವಧ್ಯತಾಮಪಿ ಸಾಧಯನ್ ಸಾರ್ಜುನ ಕೃಷ್ಣೋ ಭೀಮಸ್ಯ ರಥಮಾರುಹತ್. ಅಂದರೆ ಹಿಂದೆ ನಾವು ನೋಡಿದಂತೆ ದ್ರೋಣಾಚಾರ್ಯರು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಕೂಡ ನಮಸ್ಕಾರ ಮಾಡಿದಾಗಲೂ ಕೂಡ ಭೀಮಸೇನ ದೇವರು ತಾವು ನಿಷ್ಕಾಮ ಧರ್ಮದಲ್ಲಿ ಇರುವವರು, ಶುದ್ಧ ಭಾಗವತ ಧರ್ಮದಲ್ಲಿ ಇರುವವರು. ಅದರಿಂದ ಆ ನಾರಾಯಣಾಸ್ತ್ರಕ್ಕೆ ಪ್ರಣಾಮ ಮಾಡದೇ ಇರುವಾಗ ಅವರ ಮೇಲೆ ಅಸ್ತ್ರ ಬಂದು ಬಿದ್ದಿತು. ಆದರೂ ಕೂಡ ಅಗ್ನಿಯನ್ನಿಟ್ಟರೆ ಏನಾಗೋದಿಲ್ಲ, ಅದೇ ರೀತಿಯಾಗಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅರ್ಜುನ ಅವನು ವಾರುಣಾಸ್ತ್ರ ಪ್ರಯೋಗ ಮಾಡಿ ಭೀಮಸೇನ ದೇವರ ಸುತ್ತ ಆ ಜಲದ ಒಂದು ಆವರಣ ಬರುವಂತೆ ಮಾಡಿದ ಅಂತ ನಾವಿಷ್ಟು ನೋಡಿದ್ದೀವಿ. ಅಮೋಘತ್ವಂ ಅದಾದ ಮೇಲೆ ಬರುವ ಶ್ಲೋಕ ಅಮೋಘತ್ವಂ ನಿಜಾಸ್ತ್ರಸ್ಯ ಹಾಗೆಂತ. ಸಾರ್ಜುನ ಅರ್ಜುನ ಸಹಿತ ಶ್ರೀಕೃಷ್ಣ ಸ್ವಕೀಯ ನಾರಾಯಣಸ್ಯ ಅಮೋಘಂ ಅವ್ಯರ್ಥತ್ವಂ ಭೀಮಸ್ಯ ಅವಧ್ಯತಾಮಪಿ ಅವಧ್ಯತ್ವಂ ಸಾಧಯನ್ ಭೀಮಸ್ಯ ರಥಮಾರುಹತ್. ಅದು ಕೃಷ್ಣನಿಂದ ಸಹಿತನಾಗಿ ಅರ್ಜುನನಿಂದ ಸಹಿತನಾಗಿ ಶ್ರೀಕೃಷ್ಣ ಏನು ಮಾಡಿದ, ಭೀಮಸೇನ ದೇವರ ರಥಕ್ಕೆ ಹಾರಿದರಂತೆ. ಯಾಕೆ? ತನ್ನದೇ ಆದ ನಾರಾಯಣಾಸ್ತ್ರ, ಕೃಷ್ಣನದ್ದೇ ಅದು, ನಾರಾಯಣ ಬೇರೆ ಇಲ್ಲ, ಕೃಷ್ಣ ಬೇರೆ ಅಲ್ಲ. ತನ್ನ ನಾರಾಯಣಾಸ್ತ್ರ ಅದು ಅಮೋಘ ಆಗಬಾರ್ದು, ಕೆಲಸ ಮಾಡಿಲ್ಲ ಅಂತ ಆಗಬಾರ್ದು. ಅಷ್ಟು ಮಾತ್ರ ಅಲ್ಲ, ಭೀಮನು ಕೂಡ ಅವಧ್ಯರಾಗಿದ್ದಾರೆ. ಯಾವ ಅಸ್ತ್ರವೂ ಕೂಡ ಏನು ಮಾಡೋದಿಲ್ಲ ಭೀಮಸೇನ ದೇವರನ್ನು ಅಂತ ಮಹಾಜ್ಞಾನಿಗಳು. ಅದರಿಂದ ಭೀಮಸೇನ ದೇವರ ಅವಧ್ಯತ್ವವೂ ಆಯಿತು, ತಮ್ಮ ಅಸ್ತ್ರದ ಒಂದು ಅಮೋಘತ್ವವೂ ಕೂಡ ವ್ಯರ್ಥ ಆಗಲಿಲ್ಲ. ಈ ರೀತಿಯಾಗಿ ಅದನ್ನು ಸಾಧನೆ ಮಾಡುತ್ತಾ ಕೃಷ್ಣ ಭೀಮನ ರಥಕ್ಕೆ ಹಾರಿದರು ಅಂತ. ವೇಷ್ಟಿತಂ ವಾರುಣಾಸ್ತ್ರೇಣ ಪ್ರವಿಷ್ಟಂ ಬಾಹ್ಯತಸ್ತದಾ ಸಹಿತತ್ವಾತ್ ಕೇಶವೇನ ನರತ್ವಾ ತಥ ಫಲ್ಗುಣಂ. ಭೀಮಸೇನ ದೇವರ ರಥಕ್ಕೆ ಇಬ್ಬರು ಬಂದರು, ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಬಂದು ಅವರಿಬ್ಬರು ಬಂದಾಗ ಆ ರಥ ಯಾಕೆ ಕೃಷ್ಣನನ್ನು ಅರ್ಜುನನನ್ನು ಯಾಕೆ ಸುಡಲಿಲ್ಲ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ವಾರುಣಾಸ್ತ್ರೇನ ವರುಣದೇವತಾಕಾ ಅಸ್ತ್ರೇನ ವೇಷ್ಟಿತಂ ತದಸ್ತ್ರಂ. ಏನಾಗಿತ್ತು, ವಾರುಣಾಸ್ತ್ರದಿಂದ ಅದು ಸುತ್ತುವರಿಯಲ್ಪಟ್ಟಿತ್ತು ನಾರಾಯಣಾಸ್ತ್ರ. ತಸ್ಮಾತ್ ವಾರುಣಾಸ್ತ್ರಾತ್ ಬಾಹ್ಯತಃ ಬಹಿರ್ಭಾಗೇ ಪ್ರವಿಷ್ಟಂ ವಿದ್ಯಮಾನಂ ಫಲ್ಗುಣಂ ಅರ್ಜುನಂ ಕೇಶವೇನ ಶ್ರೀಕೃಷ್ಣೇನ ಸಹಿತತ್ವಾದ್ ಯುಕ್ತತ್ವಾತ್ ಅಥ ನರತ್ವಾತ್ ನರಾವೇಶತ್ವಾಚ ನಾದಹತ್. ಆ ನಾರಾಯಣ ಅಸ್ತ್ರದ ಸುತ್ತ ವಾರುಣಾಸ್ತ್ರ ಇದೆ. ವಾರುಣಾಸ್ತ್ರದ ಹೊರಗೆ ಇದ್ದಾರೆ ಯಾರು? ಅರ್ಜುನ ಮತ್ತು ಕೃಷ್ಣ. ಮತ್ತು ಕೃಷ್ಣನ ಸಹಿತವಾಗಿ ಅರ್ಜುನ ಇದ್ದಾನೆ. ಅರ್ಜುನ ಒಬ್ಬಂಟಿಗನಾಗಿ ಬಂದಿಲ್ಲ, ಕೃಷ್ಣನ ಸಮೇತ ಇದ್ದಾನೆ. ಕೃಷ್ಣನ ಜೊತೆಗೆ ಹೋದ ಮೇಲೆ ದುಃಖ ಭಯ ಯಾವುದೂ ಇರೋದಿಲ್ಲ. ಮಾತ್ರ ಅಲ್ಲ, ನರಾವೇಶತ್ವಾತ್, ಅರ್ಜುನನಲ್ಲಿ ನರನ ಆವೇಶ, ಶೇಷದೇವರ ಅವತಾರ ನರ ಅಂತ ನರನ ಆವೇಶವೂ ಕೂಡ ಅರ್ಜುನನಲ್ಲಿ ಇದೆ. ಅದರಿಂದ ಆ ನಾರಾಯಣಾಸ್ತ್ರ ಏನು ಮಾಡಲಿಲ್ಲ ಹಾಗೆಂತ. ವಾರುಣಾಸ್ತ್ರಾತ್ ಬಹಿಸ್ಥಿತತ್ವಾತ್ ಕೃಷ್ಣೇನ ಯುಕ್ತತ್ವಾತ್ ನರಾವೇಶತ್ವಾಚಿ ಹೇತುತ್ರಯಾತ್. 3 ಕಾರಣ ಕೊಡ್ತಾರೆ.
ಯಾಕೆ ಅರ್ಜುನನನ್ನು ಸುಟ್ಟಿಲ್ಲ, ಕೃಷ್ಣನನ್ನು ಸುಟ್ಟಿಲ್ಲ ಸರಿ, ಅರ್ಜುನನ ಯಾಕೆ ಸುಟ್ಟಿಲ್ಲ? 3 ಕಾರಣ. ಒಂದು, ವಾರುಣಾಸ್ತ್ರದಿಂದ ಹೊರಗೆ ಇದ್ದರು, ಅದರಿಂದ ವಾರುಣಾಸ್ತ್ರ ಅದು ನಾರಾಯಣಾಸ್ತ್ರವನ್ನು ಸುತ್ತಿ ಇತ್ತು ಅಂತ ನೋಡಿದ್ದೀವಿ. ಅದರಿಂದ ನಾರಾಯಣಾಸ್ತ್ರ ಅದು ವಾರುಣಾಸ್ತ್ರದಿಂದ ಅರ್ಜುನನಿಗೆ ಅದರ ದಾಹ ಆಗಲಿಲ್ಲ. ಮತ್ತು ಕೃಷ್ಣೇನ ಯುಕ್ತತ್ವ, ಜೊತೆಗೆ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣ ಜೊತೆಗೆ ಇರುವಾಗ ದುಃಖ ಆಗೋದಿಲ್ಲ. ಮತ್ತು ನರಾವೇಶತ್ವ, ನರನ ಆವೇಶ ಇದೆ ಅರ್ಜುನನಲ್ಲಿ. ಈ ಕಾರಣಗಳಿಂದ ಅರ್ಜುನನನ್ನು ಸುಟ್ಟಿಲ್ಲ. ತದಸ್ತ್ರಂ ನಾದಹತ್ತಾಭ್ಯಾಂ ಸ್ವರಥಾತ್ ಅವರೋಪಿತೆ ಭೀಮ ಆಚ್ಛಿನ್ನ ಹೇತೌ ಚ ತದಸ್ತ್ರಂ ಶಾಂತಿಮಾಗಮತ್. ಹಾಗೆ ಏನಾಯಿತು, ತಾಭ್ಯಾಂ ಕೃಷ್ಣ ಪಾರ್ಥಾಭ್ಯಾಂ ಕೃಷ್ಣ ಅರ್ಜುನಾಭ್ಯಾಂ ಆಚ್ಛಿನ್ನಾಃ ಅಪಹೃತಾಃ ಏತಯಃ ಆಯುಧಾನಿ. ಆಗ ಭೀಮಸೇನ ದೇವರು ತಮ್ಮ ಕೈಯಲ್ಲಿ ಆಯುಧವನ್ನು ಹಿಡ್ಕೊಂಡೇ ಇದ್ದಾರೆ. ಯಾವುದೇ ಬರಲಿ, ಅಸ್ತ್ರ ಬರಲಿ, ನಾನು ಎದುರಾಗ್ತೀನಿ ಹಾಗೆ ಅಂತ. ಯಾಕೆಂದರೆ ಶುದ್ಧ ಭಾಗವತ ಧರ್ಮ, ಕ್ಷತ್ರಿಯ ಧರ್ಮ ಅದು. ಅದರಿಂದ ಆಯುಧವನ್ನು ಕೈಯಲ್ಲಿ ಹಿಡ್ಕೊಂಡೇ ಇದ್ದಾರೆ. ಅದರಿಂದ ಫಸ್ಟು ಭೀಮಾರ್ಜುನ, ಕೃಷ್ಣ ಮತ್ತು ಅರ್ಜುನ ಏನು ಮಾಡಿದರು, ಆ ಆಯುಧವನ್ನು ತೆಗೆದುಕೊಂಡ್ರು ಭೀಮಸೇನ ದೇವರ ಕೈಯಿಂದ. ಮಾತ್ರ ಅಲ್ಲ, ಭೀಮೇ ಸ್ವರಥಾತ್ ಅವರೋಪಿತೆ, ಆ ಭೀಮನನ್ನು ಕೂಡ ಆ ರಥದಿಂದ ಕೆಳಗೆ ಇಳಿಸಿಬಿಟ್ರು, ಕೆಳಗೆ ಇಳಿ ಹಾಗೆ ಅಂತ. ಆಗ ನಾರಾಯಣಾಸ್ತ್ರ ಶಾಂತಿಯನ್ನು ಹೊಂದಿತ್ತು ಹಾಗೆ ಅಂತ ಹೇಳ್ತಾರೆ. ಈಗ ಆಚಾರ್ಯರು ಕಾರಣ ಕೊಡ್ತಾರೆ, ಯಾಕೆ ಈ ರೀತಿಯಾಗಿ ಆಯಿತು ಅಂತ. ಶುದ್ಧ ಕ್ಷತ್ರಿಯ ಧರ್ಮೇಶು ನಿರತೋ ಯದ್ವೃಕೋದರಃ ವಾಹನಾದವತೀರ್ಯಾನ್ಯೈಃ ಪ್ರಣತೇಪಿ ನಿರಾಯುಧೈಃ ಸಾಯುಧ ಸರತೋ ಯುದ್ಧತ್ ಅಭಿಷಹ್ಯಂ ಅಪೀಶ್ವರೈಃ. ಭೀಮಃ ನಾರಾಯಣಾಸ್ತ್ರಸ್ಯ ನಮಸ್ಕಾರಂ ಕಿಮರ್ಥಂ ನ ಕೃತವಾನ್. ಯಾಕೆ ಭೀಮಸೇನ ದೇವರು ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡಿಲ್ಲ? ಯದ್ಯಪಿ ಅಪ್ರತೀಕಾಲಂಬನರು ಅವರೆಲ್ಲ, ಅವರಿಗೆ ಒಂದಿಷ್ಟು ವ್ಯಾಪ್ತೋಪಾಸಕರು ಅಂತ ಕರೀತಾರೆ. ಅವರಿಗೆ ಒಂದು ಪ್ರತಿಮೆ, ಶಾಲಿಗ್ರಾಮ ಇತ್ಯಾದಿ ಅಲ್ಲಿ ಮಾತ್ರ ದೇವರನ್ನು ಕಾಣುವವರಲ್ಲ, ವ್ಯಾಪ್ತೋಪಾಸಕರು, ಎಲ್ಲ ಕಡೆ ದೇವರನ್ನು ಕಾಣುವವರು. ಹಾಗಿರುವಾಗ ಯಾಕೆ ಸುಟ್ಟಿಲ್ಲ, ಯಾಕೆ ನಮಸ್ಕಾರ ಮಾಡಲಿಲ್ಲ ಹಾಗೆ ಅಂತ. ನಿರಾಯುಧೈಹಿ ಆಯುಧ ರಹಿತೈಹಿ ಅನ್ಯೈಹಿ ಅರ್ಜುನಾದ್ಯೈಹಿ. ಆಯುಧ ಇಲ್ಲದೆ ಅರ್ಜುನ ಮುಂತಾದವರೆಲ್ಲ ಇದ್ದಾರೆ ಕೈಯಲ್ಲಿ. ಕ್ಷತ್ರಿಯರ ಧರ್ಮ ಅದು, ಕೈಯಲ್ಲಿ ಆಯುಧ ಇರಲೇಬೇಕು. ರಥಾದಿ ವಾಹನಾದ ಅವತೀರ್ಯ ಅಸ್ತ್ರೇ ಪ್ರಣತೆ ಸತ್ಯಪಿ. ಆಯುಧಗಳನ್ನೆಲ್ಲ ಬಿಟ್ಟರು, ರಥದಿಂದ ಕೆಳಗಿಳಿದು ಬಂದು ನಮಸ್ಕಾರ ಮಾಡಿದ್ದಾರೆ ನಾರಾಯಣಾಸ್ತ್ರಕ್ಕೆ. ಅದರಿಂದ ಅವರೆಲ್ಲ ಪ್ರಾಣ ಉಳಿಸಿಕೊಂಡ್ರು. ಆದರೆ ಇವರು ಭೀಮಸೇನ ದೇವರು ಹಾಗಿಲ್ಲ. ಶುದ್ಧ ಕ್ಷತ್ರಿಯ ಧರ್ಮೇಶು ನಿರತಃ ಆಸಕ್ತಃ ಅಂತ ಬರೀತಾರೆ. ಭೀಮಸೇನ ದೇವರು ಶುದ್ಧ ಭಾಗವತ ಧರ್ಮದಲ್ಲಿ, ಶುದ್ಧ ಕ್ಷತ್ರಿಯ ಧರ್ಮದಲ್ಲಿ ಆಸಕ್ತರಾದ. ಅದರಿಂದ ಆಯುಧವನ್ನು ಬಿಡೋದು ಎಂಬುದು ಅದು ಕ್ಷತ್ರಿಯರಿಗೆ ಧರ್ಮ ಅಲ್ಲ. ಅದು ಬ್ರಾಹ್ಮಣರ ಕೈಯಲ್ಲಿ ಸದಾ ಪುಸ್ತಕ ಇರಬೇಕು, ತಲೆಯಲ್ಲಿ ಅದರ ಚಿಂತನೆ ಸದಾ ಇರಬೇಕು. ಅದೇ ರೀತಿಯಾಗಿ ಕ್ಷತ್ರಿಯರ ಕೈಯಲ್ಲಿ ಸದಾ ಆಯುಧಗಳು ಇರಬೇಕು ಅಂತ ನೋಡಿ. ಹೈಗ್ರೀವ ದೇವರು, ಸರಸ್ವತಿ ದೇವಿಯರು ಅವರೆಲ್ಲ ಅದನ್ನೇ ಸೂಚನೆ ಮಾಡ್ತಾ ಇದ್ದಾರೆ ನೋಡಿ, ಕೈಯಲ್ಲಿ ಸದಾ ಪುಸ್ತಕ ಇರಬೇಕು. ಶ್ರೀಮದಾಚಾರ್ಯರ ಫೋಟೋವು ಹಾಗೆ ಇರ್ತದೆ, ಕೈಯಲ್ಲಿ ಪುಸ್ತಕ ಇರುತ್ತದೆ ನೋಡಿ. ಅದೇ ರೀತಿಯಾಗಿ ಭೀಮಸೇನ ದೇವರಾಗಿ ಇದ್ದಾಗ ಆಯುಧವನ್ನು ಹಿಡ್ಕೊಂಡೇ ಇರ್ತಾರೆ ಅವರು. ಅದರಿಂದ ಆಯುಧವನ್ನು ಬಿಟ್ಟಿಲ್ಲ, ರಥದಿಂದಲೂ ಕೂಡ ಇಳಿದಿಲ್ಲ. ವೃಕೋದರಃ ಭೀಮಃ ಈಶ್ವರೈಃ ಸಮರ್ಥೈಃ ಬ್ರಹ್ಮಾದ್ಯೈರಪಿ ಅವಿಶಕ್ಯಂ ಸೋಡುಮಶಕ್ಯಂ. ಬ್ರಹ್ಮಾದಿ ಸಕಲ ದೇವತೆಗಳಿಂದಲೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಪ್ರತಿಭಾಶಾಲಿ ಅವರು. ಅದರಿಂದ ಅದರ ಎದುರಾಗಿ ಭೀಮಸೇನ ದೇವರು ಯುದ್ಧ ಮಾಡಲಿಕ್ಕೂ ತಯಾರಾಗಿದ್ದರು. ಯುದ್ಧಂ ಕೃತವಾನ್ ಹಾಗೆಂತ ಅರ್ಥ. ಸ್ವಧರ್ಮಹಾನೋ ಮಿತ್ರಾಣಾಂ ಕರ್ತವ್ಯಂ ಯನ್ನಿಷೇಧನಂ ಅತಃ ಸೋನ್ಯಾನಪಿ ಪ್ರಾಹ ನ ಮಧ್ವಮಿತಿ ಸ್ವಯಂ. ಇಲ್ಲಿ ಮಹಾಭಾರತದಲ್ಲಿ ಬಂದಿದಂತೆ ಭೀಮಸೇನ ದೇವರು ತಾನು ಮಾತ್ರ ನಮಸ್ಕಾರ ಮಾಡಲಿಲ್ಲ ಅಂತ ಅಲ್ಲ,
ಉಳಿದವರನ್ನು ಕೂಡ ನಮಸ್ಕಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರಂತೆ. ಯಾಕೆ? ಸ್ವಧರ್ಮ ಆದ್ದರಿಂದ. ನೀವೆಲ್ಲ ಕ್ಷತ್ರಿಯರು, ಯಾಕೆ ಬಿಡ್ತೀರಾ ಹಾಗೆ ಅಂತ. ಸ್ವಧರ್ಮಹಾನೌ ಸ್ವವರ್ಣಾಶ್ರಮ ಉಚಿತ ಧರ್ಮಹಾನೌ ತ್ಯಾಗೇ ಪ್ರವೃತ್ತಾನಾಂ ಮಿತ್ರಾನಾಂ ನಿಷೇಧನಂ. ಯಾರು ಸ್ವಧರ್ಮದಿಂದ ಬಿಟ್ಟು, ವರ್ಣಾಶ್ರಮ ವಿಹಿತವಾದ ಧರ್ಮವನ್ನು ಬಿಟ್ಟು, ಪರಮಾತ್ಮನ ಆಜ್ಞೆ ಅದು, ಅದನ್ನು ಬಿಟ್ಟು ಬೇರೆ ಧರ್ಮವನ್ನು ಹಿಡಿದಿದ್ದ ಮಿತ್ರರು, ಗೆಳೆಯರು, ಸಹೋದರರು, ಅವರಿಗೆ ತಕ್ಕ ಮಟ್ಟಿಗೆ ಒಂದು ಒಳ್ಳೆ ಮಾತನ್ನು ಹೇಳಬೇಕು. ಇದಂ ಮಾ ಕುರುಧ್ವಂ ಇತಿ, ಸ್ವಧರ್ಮವನ್ನು ಬಿಡಬೇಡಿ ಹಾಗೆ ಅಂತ ನಿವಾರಣೆ ಮಾಡೋದು ಜ್ಞಾನಿಗಳ ಕರ್ತವ್ಯ. ದಾಸರು ಒಂದು ಪದದಲ್ಲಿ ಹೇಳ್ತಾರೆ ನೋಡಿ, ತಿಳಿದು ಬುದ್ಧಿ ಹೇಳದ ಗುರು ಏತಕ್ಕೆ ಹಾಗೆ ಅಂತ. ಗುರುಗಳಿಗೆ ಗೊತ್ತಿದ್ರೆ ತನ್ನ ಭಕ್ತರ ಮೇಲೆ, ಶಿಷ್ಯರ ಮೇಲೆ ಅವರು ಉಪದೇಶ ಮಾಡಬೇಕು. ಗೊತ್ತಿದ್ದರೂ ಗುರುಗಳು ಹೇಳದೇ ಇದ್ದರೆ, ಶಿಷ್ಯರು ದುರ್ಮಾರ್ಗದಲ್ಲಿ ಹೋದರೆ ಅದು ಧರ್ಮ ಆಗೋದಿಲ್ಲ. ಅದರಿಂದ ಭೀಮಸೇನ ದೇವರಿಗೆ ಗೊತ್ತಿದೆ, ತಿಳಿಸೋದು, ಒಂದು ಮಾತಂತೂ ತಿಳಿಸೋದು, ಇದು ಧರ್ಮ ಅಲ್ಲ, ಮಾಡಕ್ಕೆ ಹೋಗಬೇಡಿ ಹಾಗೆ ಅಂತ ಒಂದು ಮಾತು ಹೇಳೋದು ದೊಡ್ಡವರ ಕರ್ತವ್ಯ ಅದು ಹಾಗೆ. ಅದನ್ನು ಸೂಚನೆ ಮಾಡುವುದಕ್ಕಾಗಿ ಬೇರೆಯವರನ್ನು ಕೂಡ ನೀವು ಯುದ್ಧ ಮಾಡಬೇಡಿ ಹಾಗೆ ಅಂತ ಭೀಮಸೇನ ದೇವರು ಹೇಳಿದರು ಹಾಗೆ ಅಂತ. ನಮಸ್ಕಾರ್ಯಮಪಿ ಹ್ಯಸ್ತ್ರಂ ನ ನಮ್ಯಂ ಜೀವನೇಚ್ಛಯ ಸಮರೇ ಶತ್ರುನಾ ಮುಕ್ತಂ ತಸ್ಮಾತ್ ತನ್ನ ಚಕಾರ ಸಹ. ಇದರ ಮೇಲೆ ಪ್ರಶ್ನೆ ಆಯಿತು. ಭೀಮಸೇನ ದೇವರು ತಾನೂ ನಮಸ್ಕಾರ ಮಾಡಿಲ್ಲ ಅಸ್ತ್ರಕ್ಕೆ, ಇನ್ನು ಉಳಿದ ಅರ್ಜುನಾದಿಗಳಿಗೂ ಕೂಡ ನಮಸ್ಕಾರ ಮಾಡಬೇಡಿ ಅಂತ ಬಾಯ್ಮಾತು ಹೇಳಿದರು. ಆದರೂ ಕೂಡ ಅರ್ಜುನಾದಿಗಳು ನಮಸ್ಕಾರ ಮಾಡಿದರು. ಅವರಿಗೆ ಸ್ವಧರ್ಮ ಹಾನಿ ಆಯ್ತಲ್ವಾ ಹಾಗೆ ಅಂತ ಹೇಳಿದರೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಭೀಮಸೇನ ದೇವರಿಗೆ ಏನಾಗಿಲ್ಲ, ಆದರೆ ಉಳಿದವರಿಗೆ ಆಯ್ತಲ್ಲ. ಪ್ರಾಣ ರಕ್ಷಣೆ ಮಾಡುವುದಕ್ಕಾಗಿ ಅಸ್ತ್ರಕ್ಕೆ ನಮಸ್ಕಾರ ಮಾಡಿದರಲ್ಲವಾ ಹಾಗೆ ಅಂದರೆ, ಸ್ವಧರ್ಮ ಹಾನಿ ಆಗಲಿಲ್ಲವಾ ಹಾಗೆ ಅಂದರೆ, ಸ್ವಸ್ಯಾನ್ಯೇಷಾಂ ಚ ನಮಸ್ಕಾರ್ಯಂ ಅಪಿ ವಂದಿತುಂ ಯೋಗ್ಯಮಪಿ ಸಮರೇ ಯುದ್ಧೇ ಶತ್ರುನಾ ವೈರಿಣಾ ಮುಕ್ತಂ ವಿಮುಕ್ತಮಸ್ತ್ರಂ ನಾರಾಯಣಾಸ್ತ್ರಂ ಜೀವನ ಇಚ್ಛೆಯ ನ ನಮ್ಯಂ. ಯುದ್ಧದಲ್ಲಿ ಎಲ್ಲ ಕಡೆ ದೇವರನ್ನು ಕಾಣುವವರು ಅಸ್ತ್ರದಲ್ಲೂ ಕಾಣಬಹುದಾಯಿತು, ನಮಸ್ಕಾರ ಮಾಡಬಹುದಾಯಿತಲ್ಲ ಅಂತ ಒಂದು ಪ್ರಶ್ನೆ ಬರುತ್ತದೆ. ಯಾರು ಬಿಟ್ಟದ್ದು? ಶತ್ರುವಾದವ ಬಿಟ್ಟದ್ದು, ಅಶ್ವತ್ಥಾಮಾಚಾರ್ಯರು ಬಿಟ್ಟದ್ದು. ಅಶ್ವತ್ಥಾಮಾಚಾರ್ಯರು ಬಿಟ್ಟ ಅಸ್ತ್ರವನ್ನ ನಮಸ್ಕಾರ ಮಾಡುವುದು ಅಂದರೆ ಅದು ಏನಾಯಿತು? ನನಗೆ ಜೀವನ ಇಚ್ಛೆಯ, ನಾನು ಬದುಕಬೇಕು, ನಾನು ಸಾಯಬಾರದು ಹಾಗೆ ಅಂತ ಅದರಿಂದ ನಮಸ್ಕಾರ ಮಾಡಬೇಕು ನಾರಾಯಣಾಸ್ತ್ರಕ್ಕೆ. ಸಾಮಾನ್ಯ ಅಸ್ತ್ರ ಅಲ್ಲ, ಶತ್ರುಗಳಿಂದ ಬಿಡಲ್ಪಟ್ಟ ಅಸ್ತ್ರ ಅದು. ಅದರಿಂದ ಶುದ್ಧ ಭಾಗವತ ಧರ್ಮದಲ್ಲಿ ಇರುವವರು ತನ್ನ ಬದುಕಿಗಾಗಿ ಇನ್ನೊಬ್ಬರಿಗೆ ನಮಸ್ಕಾರ ಮಾಡುವವರಲ್ಲ. ಆ ಕಾರಣದಿಂದ ಭೀಮಸೇನ ದೇವರು ತದ್ವಂದನಂ ಸ್ವಯಂ ನ ಚಕಾರ, ತಾನು ಸ್ವತಃ ನಮಸ್ಕಾರ ಮಾಡಲಿಲ್ಲ. ಅದನ್ನೇ ಹೇಳ್ತಾರೆ, ಅಸ್ತ್ರಾಭಿಮಾನಿ ವಾಯುರ್ಹಿ ದೇವತಾಸ್ಯ ಹರಿಸ್ವಯಂ ತಸ್ಮಾತ್ ಭೀಮಸ್ವರೂಪತ್ವಾತ್ ನಾದ ಹಚ್ಚಾಗ್ನಿಮಗ್ನಿಮತ್. ನಮಸ್ಕಾರ ಕರಣೆ ಭೀಮಂ ಕಥಂ ನ ಅಹನತ್. ನಮಸ್ಕಾರ ಮಾಡದೇ ಇರುವಾಗ ಭೀಮಸೇನ ದೇವರಿಗೆ ಯಾಕೆ ಸುಟ್ಟಿಲ್ಲ, ಭೀಮಸೇನ ದೇವರನ್ನ ಯಾಕೆ ಸುಟ್ಟಿಲ್ಲ ಅದು ಹಾಗೆ ಅಂದರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಆ ನಾರಾಯಣ ಅಸ್ತ್ರಕ್ಕೆ ಅಭಿಮಾನಿ, ಒಂದೊಂದು ಅಸ್ತ್ರಕ್ಕೂ ಒಬ್ಬೊಬ್ಬರು ಅಭಿಮಾನಿಗಳು ಅಂತ ಇರ್ತಾರೆ. ನಾರಾಯಣ ಅಸ್ತ್ರಕ್ಕೆ ಅಭಿಮಾನಿ ವಾಯುದೇವರೇ, ಸ್ವತಃ ವಾಯುದೇವರೇ. ಆ ಅಸ್ತ್ರಕ್ಕೆ ದೇವತಾ ಅಂತ ಒಬ್ಬರು ಇರ್ತಾರೆ, ಆ ದೇವತೆಯಾದವ ನಾರಾಯಣ ಅಂತ. ಯಸ್ಮಾದ್ ಅಸ್ತ್ರ ಅಭಿಮಾನಿ ಅಸ್ತ್ರಸ್ಯ ನಾರಾಯಣ ಅಸ್ತ್ರಸ್ಯ ಅಭಿಮಾನಿ ವಾಯು ಸ್ವಯಮೇವ ಅಸ್ತ್ರಸ್ಯ ಹರಿಹಿ ದೇವತಾ. ಆ ಕಾರಣದಿಂದ ಅಸ್ತ್ರಸ್ಯ ಭೀಮಸ್ವರೂಪತ್ವಾಚ, ಅಸ್ತ್ರ ಯಾರಲ್ಲ, ಭೀಮನ ಸ್ವರೂಪನೇ. ಅಗ್ನಿಂ ಅಗ್ನಿವತ್ ಸ್ವರೂಪಂ ಅಗ್ನಿಂ ಅಗ್ನಿ ಯಥಾ ನ ದಹತಿ. ಅಗ್ನಿ ಇನ್ನೊಂದು ಅಗ್ನಿಯನ್ನು ಸುಡುತ್ತದಾ? ಸುಡೋದಿಲ್ಲ. ಅದೇ ರೀತಿಯಾಗಿ ಹೇಗೆ ಸುಡೋದಿಲ್ಲವೋ ಅದೇ ಥರ
ಭೀಮನದ್ದೇ ಮತ್ತೊಂದು ಸ್ವರೂಪ ಅದು, ಆ ನಾರಾಯಣಾಸ್ತ್ರ. ಅವರೇ ಅಭಿಮಾನಿಯಾಗಿರೋದು, ಅದರಿಂದ ಆ ಅಸ್ತ್ರ ಸುಟ್ಟಿಲ್ಲ ಅಂತ ಹೇಳ್ತಾರೆ. ಆದರೆ ಬೇರೆಯವರಿಗೆ ಇದು ಅಷ್ಟು ಶುದ್ಧ ಭಾಗವತ ಧರ್ಮದಲ್ಲಿ ಬೇರೆಯವರು ಇರೋದಿಲ್ಲ, ಅದರಿಂದ ಅವರಿಗೆ ಅದು ಸರಿ ಆಗ್ತದೆ. ಆದರೆ ಭೀಮಸೇನ ದೇವರಿಗೆ ಅಷ್ಟು ದೊಡ್ಡ ಯೋಗ್ಯತೆಯವರದು, ಅವರಿಗೆ ಸರಿ ಹೋಗೋದಿಲ್ಲ ಅಂತ. ಮನಸೈವಾದರಂ ಚಕ್ರೆ ಭೀಮೋಸ್ತ್ರೇ ಚ ಹರೌ ತದಾ ಕ್ಷತ್ರಧರ್ಮಾನುಸಾರೇಣ ನಾಮ ಚ ಬಾಹ್ಯತಃ. ಇಲ್ಲದ ಮೇಲೆ ಪ್ರಶ್ನೆ, ಆ ಅಸ್ತ್ರಕ್ಕೆ ನಾರಾಯಣ ದೇವತಾ ಅಂತ ಹೇಳ್ತೀರಿ, ಅವರ ಭಕ್ತಿ ಹಾನಿ ಆಗಲಿಲ್ಲವಾ? ಕ್ಷತ್ರಧರ್ಮವನ್ನು ನೋಡ್ಲಕ್ಕೆ ಹೋಗಿ ನಮಸ್ಕಾರ ಮಾಡದೇ ಇದ್ದದ್ರಿಂದ ಸ್ವಭಾವ ಭಕ್ತಿ ಹಾನಿ, ಸ್ವಾಭಾವಿಕವಾದ ಭಕ್ತಿಯ ಹಾನಿ ಆಗಲಿಲ್ಲವಾ ಹಾಗೆಂತ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅಸ್ತ್ರೇ ಹರೌ ತದ್ದೇವತಾಯಾಂ ಶ್ರೀಕೃಷ್ಣೇ ಚ ಭೀಮಃ ಮನಸೈವ ತದಾ ಸ್ವಭಾವ ಭಕ್ತಿ ಹಾನಿ ಪರಿಹಾರಾರ್ಥಂ ಆದರಂ ಚಕ್ರೇ. ಮನಸ್ಸಿನಿಂದ ನಮಸ್ಕಾರ ಮಾಡ್ತಾನೇ ಇದ್ದರಂತೆ, ಅದು ಮುಖ್ಯ. ದೇವರು ಬಂದಾಗ ಮನಸ್ಸಿನಿಂದ ಎದ್ದು ಕೈ ಜೋಡಿಸಿ ನಮಸ್ಕಾರ ಮಾಡಲಿಕ್ಕಾಗಿಲ್ಲ, ಭೂಮಿಯಲ್ಲಿ ಬಿದ್ದು ನಮಸ್ಕಾರ ಮಾಡಲಿಕ್ಕಾಗಿಲ್ಲ ಹಾಗೆಂದರೆ ಮನಸ್ಸಿನಿಂದಾದರೂ ರೋಗ ರುಜಿನದಿಂದ ಎದ್ದೇಳಲಿಕ್ಕಾಗೋದಿಲ್ಲ ಕೆಲವೊಮ್ಮೆ. ಅಂತಹ ಸಂದರ್ಭದಲ್ಲಿ ಮನಸ್ಸಿನಿಂದನಾದರೂ ದೇವರಿಗೆ ನಮಸ್ಕಾರ ಮಾಡಬೇಕು. ಅದನ್ನು ಭೀಮಸೇನ ದೇವರು ತೋರಿಸಿಕೊಡ್ತಾ ಇದ್ದಾರೆ. ಮನಸ್ಸಿನಿಂದ ನಮಸ್ಕಾರ ಮಾಡಿದರಂತೆ ಕ್ಷತ್ರಿಯರು. ಆದ್ದರಿಂದ ಕ್ಷತ್ರಧರ್ಮವನ್ನು ಅನುಸರಿಸಿ ಬಾಹ್ಯ ಶರೀರತಃ ಶರೀರವನ್ನು ಬಳಸಿ ಅವರು ನಮಸ್ಕಾರ ಮಾಡಲಿಲ್ಲ ಹಾಗೆ. ವಾಸುದೇವ ಸ್ವಕೀಯಾಸ್ತ್ರಂ ಭೀಮಂ ಚ ಅಮೋಘಮೇವತು ಸಾಧಯಿತ್ವಾ ಅನಂತಶಕ್ತಿ ಪುನರಶ್ವಾನಚೋದಯತ್. ಅನಂತಶಕ್ತಿ ಉಳ್ಳ ವಾಸುದೇವ ಅಂದರೆ ಶ್ರೀಕೃಷ್ಣನು ಕೂಡ ಸ್ವಕೀಯಂ ಅಸ್ತ್ರಂ ಭೀಮಂ ಚ ಅಮೋಘಂ ಸಾಧಯಿತ್ವ, ಅನ್ನದೇ ಅಸ್ತ್ರ ಯಾವುದು? ಭೀಮಸೇನ ದೇವರು ಹೌದು, ನಾರಾಯಣ ಎರಡೂ ವಾಯುದೇವರದೇ ರೂಪ. ಈ ರೀತಿಯಾಗಿ ಎರಡನ್ನೂ ಕೂಡ ಅಮೋಘವನ್ನಾಗಿ ಮಾಡಿ, ಯಾಕೆ ಎಲ್ಲರೂ ಕೂಡ ಬಗ್ಗಿದ್ದಾರೆ ನೋಡಿ, ಭೀಮಸೇನ ದೇವರನ್ನು ಬಿಟ್ಟು ಉಳಿದವರು ಎಲ್ಲರೂ ಕೂಡ ಬಗ್ಗಿದ್ದಾರೆ. ಅದರಿಂದ ಅಮೋಘವಾಯಿತು, ಅದು ವ್ಯರ್ಥ ಆಗಲಿಲ್ಲ. ಅದು ಪುನಃ ಯುದ್ಧಾರ್ಥಂ ಅಶ್ವಾನ್ ಅಚೋದಯತ್, ಮತ್ತೆ ಯುದ್ಧಕ್ಕೆ ಸನ್ನದ್ಧರಾಗಿ ಮುಂದೆ ಯುದ್ಧ ಶುರುವಾಗ್ತದೆ. ಪುನಃ ಪ್ರಯೋಕ್ತಂ ಅಸ್ತ್ರಂ ತತ್ ಧಾರ್ತರಾಷ್ಟ್ರೋ ಅಭ್ಯಚೋದಯತ್ ದ್ರೌಣಿರ್ನ ಶಕ್ಯಮಿತ್ಯುಕ್ತ್ವಾ ದೃಷ್ಟದ್ಯುಮ್ನಂ ಸಮಭ್ಯಯಾತ್. ದುರ್ಯೋಧನ ಹೇಳ್ತಾನಂತೆ, ಇನ್ನೊಂದು ಬಾರಿ ನೀನು ಆ ನಾರಾಯಣಾಸ್ತ್ರವನ್ನು ನೀನು ಪ್ರಯೋಗ ಮಾಡು. ಮೊದಲನೇ ಬಾರಿ ಎಲ್ಲ ನಮಸ್ಕಾರ ಮಾಡಿಬಿಟ್ರು, ಏನು ಮಾಡಲಿಕ್ಕಾಗಿಲ್ಲ, ನಾರಾಯಣಾಸ್ತ್ರ ಮತ್ತೆ ಪ್ರಯೋಗ ಮಾಡು ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದುರ್ಯೋಧನ ಅಶ್ವತ್ಥಾಮರನ್ನು. ಆದರೆ ದ್ರೌಣಿ ಅಶ್ವತ್ಥಾಮ ಪುನಃ ಅಸ್ತ್ರಂ ಮುಕ್ತಂ ನ ಶಕ್ಯಂ ಇತಿ. ಅಶ್ವತ್ಥಾಮರು ಹೇಳಿಬಿಟ್ರಂತೆ, ಒಂದು ಬಾರಿ ಅಷ್ಟೇ ಅದನ್ನು ಪ್ರಯೋಗ ಮಾಡಬಹುದು, ಇನ್ನೊಂದು ಬಾರಿ ಅದನ್ನು ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ, ಮಾಡಲಿಕ್ಕಾಗೋದಿಲ್ಲ ಹಾಗೆ ಅಂತ ದುರ್ಯೋಧನನ ಹತ್ರ ಹೇಳಿ ದೃಷ್ಟದ್ಯುಮ್ನಂ ಪ್ರತಿ ಸಮಭ್ಯಯ, ದೃಷ್ಟದ್ಯುಮ್ನನ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಂತ ಹೊರಟು ಹೋಗ್ತಾರೆ ಅಶ್ವತ್ಥಾಮರು ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ದುಹಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.